ನೀವು ರೂಮ್ ಅಥವಾ ಪಿ ಜಿಯಲ್ಲಿ ಒಬ್ಬರೇ ಇದ್ದೀರಾ? ನಿಜವಾಗ್ಲೂ ಒಬ್ಬರೇ ಇದ್ದೀರಾ? ಈ ಕತೆ ನನಗೆ ಹೇಳಿದ್ದು ರಾಜ್ ಅಂತೇಳಿ. ಅವ್ರು ನನಗೆ ಇನ್ಸ್ಟಾಗ್ರಾಮ್ ಫ್ರೆಂಡು. ಸೊ ಇನ್ಸ್ಟಾಗ್ರಾಮಲ್ಲಿ ಹಾಗೆ ನಾನು ವಿಡಿಯೋಗಳನ್ನೆಲ್ಲ ನೋಡ್ತಾ ಈ ಒಂದು ಕತೆನ ಅಂದರೆ ಅವರ ಜೀವನದಲ್ಲಿ ನಡೆದಿರುವಂಥ ಒಂದು ನಿಜವಾದ ಎಕ್ಸ್ಪೀರಿಯನ್ಸನ್ನು ನನ್ನ ಮುಂದೆ ಶೇರ್ ಮಾಡ್ಕೊಂಡೆ. ಅವ್ರು ಹೇಳಿದ್ರು, ಸೊ ಈ ಕತೆ ನಾನು ಹೇಳ್ತಾ ಇರೋದು ಎಚ್ಚರವಾಗಿರಲು. ಏನೋ ಒಂದು ರೂಮ್ ಹುಡ್ಕಾಡಕ್ಕಾಗಿರ್ಬೋದು ಅಥವಾ ಒಂದು ಪಿ ಜಿ ಹುಡ್ಕಾಡಕ್ಕೆ ಹೋಗ್ತಿರಲ್ಲ, ಅವಾಗ ಹಿಂದೆ ಮುಂದೆ ನೋಡ್ಲಾರ್ದೆ ಆ ಒಂದು ರೂಮಲ್ಲಿ ನೀವು ಇರ್ತಿರಲ್ಲ, ಅವಾಗುವಂಥ ಅನುಭವ ಯಾರಿಗೂ ಕೂಡ ಆಗಬಾರ್ದು ಅನ್ನೋ ಒಂದು ಕಾರಣ ಇಟ್ಕೊಂಡು ಈ ಕತೆನ ನನ್ನ ಮುಂದೆ ಅವ್ರು ಹೇಳ್ಕೊಂಡ್ರು. ಸೊ ಈ ಕತೆ ನಿಮಗೆ ನೋಡ್ತಾ ಗೊತ್ತಾಗತ್ತೆ ಯಾವ ಥರ ಅವರು ಆ ರೂಮಲ್ಲಿ ಕಷ್ಟಪಟ್ಟರು, ಯಾವ ಥರ ಹಿಂಸೆ ಪಟ್ಟರು, ಯಾವ ಥರ ಆ ರೂಮಿಂದ ಓಡೋದ್ರು, ಅಳಬೇಕನ್ಸಿದ್ರು ಕೂಡ ಅಳ್ಳಿಲ್ಲ ಯಾಕೆ ಅನ್ನೋದನ್ನ ಕೊನೆಯವರೆಗೂ ನೋಡಿ ನಿಮಗೆ ಗೊತ್ತಾಗತ್ತೆ. ಅವನು ಇನ್ನೊಂದು ಮಾತು ಹೇಳ್ದ, ಸೊ ಈ ವಿಡಿಯೋ ನೀವೇನು ಮಾಡ್ತಿರಲ್ಲ, ಆಡಿಯನ್ಸ್ ನೋಡ್ತಿರ್ಬೇಕಾದ್ರೆ ನಾನು ಅದೇ ರೂಮಲ್ಲಿ ಇರ್ಬೋದು ಅಥವಾ ಬೇರೆ ರೂಮಲ್ಲಿ ಆಗಿದ್ರು ಕೂಡ ಅವನು ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾನೆ. ಅವನು ಯಾವತ್ತೂ ಕೂಡ ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ. ನನ್ನ ಎದ್ರು ಕೂಡ ನನ್ನ ಹಿಂದೆ ಬರ್ತಾನೆ, ನಾನು ಮಲ್ಕೊಂಡ್ರು ಕೂಡ ನನ್ನ ಜೊತೆನೇ ಮಲ್ಕೊಳ್ತಾನೆ. ಬಟ್ ಅವನು ಯಾವತ್ತೂ ಕೂಡ ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ ಅಂತೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದ. ಹೆಸರು ರಾಜ್, ಶಿವಮೊಗ್ಗದವನು. ಒಂದು ಸಣ್ಣ IT ಕಂಪ್ನಿಯಲ್ಲಿ ಕೆಲಸ ಸಿಕ್ತು ಅಂತೇಳಿ ಬೆಂಗಳೂರಿಗೆ ಬರ್ಬೇಕಂತೇಳಿ ಪ್ಲ್ಯಾನನ್ನು ಮಾಡ್ತಾನೆ. ಸೊ ಸಣ್ಣ ಊರು ಶಿವಮೊಗ್ಗದಲ್ಲಿ ಆರಾಮಾಗಿ ತಿನ್ಕೊಂಡು ಉಂದ್ಕೊಂಡು ಇರಬೇಕಾಗಿರುವಂಥ ಹುಡುಗ ಕೆಲಸ ಸಿಕ್ತಾನ ಬೆಂಗಳೂರಿಗೆ ಬರ್ತಾನೆ. ಪ್ಲ್ಯಾನನ್ನು ಮಾಡ್ತಾನೆ, ಯಾವ ಥರ ಬೆಂಗಳೂರಿಗೆ ಹೋಗ್ಬೇಕಂತ. ಫಸ್ಟ್ ಶಿವಮೊಗ್ಗ ಟೌನ್ಗೆ ಹೋಗ್ತಾನೆ, ಅಲ್ಲಿಂದ ಬೀರೂರಿಗೆ ಹೋಗ್ತಾನೆ, ಬೀರೂರಿಂದ ಮೆಜೆಸ್ಟಿಕ್ ಹೋಗ್ಬೇಕು ಅಂತಾರೆ. ಹೋಗ್ತಿರ್ಬೇಕಾದ್ರೆ ಅಮ್ಮ ಅಳ್ತಾ ಇದ್ರು, ಸರಿ ಮಗನೇ ಹುಷಾರಾಗಿ ಹೋಗು ಅಂತೇಳಿ. ಅಪ್ಪ ಹೆದರಬೇಡಪ್ಪ, ಬೆಂಗಳೂರಂಥ ಊರು, ನಿನ್ಗೇನು ಮಾಡೋದಿಲ್ಲ, ನೀನು ಧೈರ್ಯವಾಗಿರು, ಏನೇ ಕಷ್ಟ ಬಂದ್ರೂ ಕೂಡ ಅಪ್ಪಗೆ ಒಂದು ಕಾಲ್ ಮಾಡಿ ಸಾಕು ಅಂತೇಳಿ ಅಪ್ಪ ಒಂದು ಧೈರ್ಯ ತುಂಬಿ ಅವನಿಗೆ ಕಳಿಸ್ತಾರೆ. ಬೆಂಗಳೂರಿಗೆ ಬರ್ತಾನೆ, ಮೆಜೆಸ್ಟಿಕಲ್ಲಿ ಇಳ್ಕೊತಾನೆ. ಹೊರಗೆ ಬಂದಮೇಲೆ ನೋಡ್ತಾನೆ, ಇಷ್ಟು ದೊಡ್ಡದಿರುವಂಥ ಈ ಬೆಂಗಳೂರಲ್ಲಿ ನನಗೆ ಯಾವುದೇ ಥರದ ಫ್ರೆಂಡ್ಸ್ ಇಲ್ಲ, ಯಾವುದೇ ಥರದ ರಿಲೇಟಿವ್ಸ್ ಇಲ್ಲ, ಯಾರು ಕೂಡ ಗೊತ್ತಿಲ್ಲ, ಪರಿಚಯ ಇಲ್ಲ, ನಾನು ಹೇಗೆ ರೂಮ್ ಹುಡುಕಾಡೋದು ಅಂತೇಳಿ ಎಲ್ಲ ಕಡೆ ವಿಚಾರ ಮಾಡ್ತಾನೆ. ಅವನು ಆಫೀಸ್ ಇರೋದು ಕೋರಮಂಗಲದಲ್ಲಿ, ಅವನಿಗೆ ರೂಮ್ ಬೇಕಾಗಿರೋದು ಅಲ್ಲೇ. ಸೊ OLX ನೋಡ್ತಾನೆ, ನೋ ಬ್ರೋಕರಲ್ಲಿ ನೋಡ್ತಾನೆ, ಫೇಸ್ಬುಕ್ ಗ್ರೂಪ್ಗೆಲ್ಲ ಕೇಳ್ತಾನೆ. ಕೊನೆಗೆ ಒಂದು ರೂಮ್ ಸಿಗುತ್ತೆ. ಅವ್ನ ಬಜೆಟ್ ಎಷ್ಟಿತ್ತು ಗೊತ್ತಾ? 6,000. ಆಫೀಸ್ ಹತ್ರನೇ ಇರಬೇಕು, ಒಂದು ಒಳ್ಳೆ ಮೆಸ್ ಊಟ ಆಗಿರಬೇಕು. ಸೊ ಆ ಥರ ಒಂದು ಫ್ರೆಂಡ್ಲಿ ಬಜೆಟ್ ಆಗಿರುವಂಥ ರೂಮನ್ನು ನೋಡ್ತಾ ಇರ್ತಾರೆ. ಅವನಿಗೆ ಕೊನೆಗೆ ಅದೇ ಥರದ ಒಂದು ರೂಮ್ ಸಿಗುತ್ತೆ. 5,500 ರೂಪಾಯಿ ಪ್ರತಿ ತಿಂಗಳಿಗೆ, AC ರೂಮು, ಒಂದು ಒಳ್ಳೆ ಊಟ. ಆ PG ಹೆಸರು ಸಾಯಿ ಕೃಷ್ಣ PG ಅಂತೇಳಿ. ಆ ಒಂದು PGಯ ಮಾಲೀಕನ ಹೆಸರು ಏನಪ್ಪ ಅಂದರೆ ಶ್ರೀನಿವಾಸ್ ಅಂತೇಳಿ. ಅವರು ಭಾಷೆ ಒಂಥರ ವಿಚಿತ್ರ ಆಗಿತ್ತು, ಒಂದು ಯಾಕೋ ಬೇರೆ ಥರ ಅನಿಸ್ತಾ ಇತ್ತು. ಬಟ್ ಅವನಿಗೆ ಆಪ್ಷನ್ ಇರಲಿಲ್ಲ. ಅವನೇನು ಮಾಡ್ತಿದ್ದ, ಸರಿ ಬಿಡು ಅಂಕಲ್, ನಾನು ಇಲ್ಲೇ ಇರ್ತೀನಿ, ಇದೇ ರೂಮಲ್ಲಿ ಇರ್ತೀನಿ ಅಂತೇಳಿ. ಆ PG ನೋಡೋಕ್ಕೆ ಹೇಗಿತ್ತಂದರೆ ಹಳೆ ಬಿಲ್ಡಿಂಗು, ಒಂದು 10-15 ವರ್ಷ ಹಿಂದೆ ಇರುವಂಥ ಬಿಲ್ಡಿಂಗು. ಆಮೇಲೆ ಸುತ್ತಮುತ್ತ ಗಾಡಿಗಳೆಲ್ಲ ಓಡಾಡ್ತಾ ಇತ್ತು. ಮೂಲೆಯಲ್ಲಿ ಇವನಿಗೊಂದು ರೂಮ್ ಸಿಕ್ಕಿತ್ತು. 3 ಫ್ಲೋರ್ ಬಿಲ್ಡಿಂಗ್ ಇತ್ತು. 3 ಫ್ಲೋರಲ್ಲಿ ಇವನಿಗೆ ಗ್ರೌಂಡ್ ಫ್ಲೋರಲ್ಲಿ ಮೂಲೆಯಲ್ಲಿ ರೂಮ್ ನಂಬರ್ 7ಅಲ್ಲಿ ಇವನಿಗೆ ರೂಮ್ ಸಿಕ್ತು. ರೂಮ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ತುಂಬ ಶಾಂತವಾಗಿರ್ತಿತ್ತು, ಅಲ್ಲಿ ಯಾರೂ ಕೂಡ ಇರ್ತಿರ್ಲಿಲ್ಲ. ಬಟ್ ರೂಮ್ ಡೋರ್ ಓಪನ್ ಮಾಡಿದ ತಕ್ಷಣ ಅವಳಿಗೆಲ್ಲ ಫುಲ್ಲು ಕ್ಲೀನ್ ಆಗಿತ್ತು. ಬಟ್ ಒಂದು ವಿಚಿತ್ರ ಆಗಿರುವಂಥ ವಾಸನೆ ಬರ್ತಾ ಇತ್ತು. ಸೊ ಯಾವ ಥರ ಹೇಳ್ಬೇಕಂತೇಳಿ ನನಗೆ ಹೇಳಲಿಲ್ಲ. ಅಂದರೆ ಒದ್ದೆ ಆಗಿರೋದು, ಏನೋ ಒಂದು ಸುಟ್ಟು ವಾಸನೆ, ಆ ಥರ ಒಂದು ಸ್ಮೆಲ್ ಬರ್ತಾ ಇತ್ತು. ರಾಜ್ ಕೇಳ್ತಾನೆ, ಈ ರೂಮಲ್ಲಿ ಮುಂಚೆ ಯಾರಿದ್ರು? ಒಂದು ಕ್ಷಣ ಅವ್ರು ಸುಮ್ಮನೆ ಇರ್ತಾರೆ, ಆಮೇಲೆ ಹೇಳ್ತಾರೆ, ಇಲ್ಲೊಬ್ಬ ಸಾಫ್ಟ್ವೇರ್ ಹುಡುಗ ಇದ್ದ, ಹಾಗೆ ಇಲ್ಲಿಂದನೇ ಕಂಪ್ನಿಗೆ ಹೋಗೋದು ಬರೋದು ಮಾಡ್ತಾ ಇದ್ದ, ಅವ್ನಿಗೆ ಟ್ರಾನ್ಸ್ಫರ್ ಆಯಿತು, ಬೇರೆ ಊರಿಗೆ ಹೋಗ್ದ ಅಂತೇಳಿ. ಸರಿ ಅಂಕಲ್ ಅಂತೇಳಿ ಆ ರೂಮಲ್ಲೇ ರಾಜನವನು ಆ ರೂಮಲ್ಲಿ ಇರ್ತಾನೆ. ಹಾಗೆ ಒಂದು ವಾರ ಕಳೆಯುತ್ತೆ, ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ. ಬೆಳಗ್ಗೆ 8 ಗಂಟೆಗೆ ಹೋಗ್ತಾನೆ, ರಾತ್ರಿ 9 ಗಂಟೆಗೆ ಬರ್ತಾನೆ, ಕರೆಕ್ಟಾಗಿ ಊಟ ಮಾಡ್ತಾನೆ, ಲ್ಯಾಪ್ಟಾಪ್ ನೋಡ್ತಾನೆ, ಮಲ್ಕೋತಾನೆ. ಇದೇ ರೂಟೀನ್ ಅವನು. ಬೆಳಗ್ಗೆ 8 ಗಂಟೆಗೆ ಹೋಗೋದು, 9 ಗಂಟೆಗೆ ವಾಪಸ್ ಬರೋದು, ಊಟ ಮಾಡೋದು, ಲ್ಯಾಪ್ಟಾಪ್ ನೋಡೋದು, ಮಲ್ಕೊಳ್ಳೋದು. ಸೊ ಇದೇ ರೂಟೀನ್. ಸೊ ಯಾರೇ ಆದ್ರೂ ಕೂಡ ಅಷ್ಟೇ. ಸೊ ಈ IT ಕಂಪ್ನಿಗೆ ಹೋಗೋರು ಇದೇನೇ ಅಲ್ವಾ ಮಾಡೋದು. ಸೊ ಊಟ ಮಾಡೋದು, ಮಲಗೋದು, ಲ್ಯಾಪ್ಟಾಪ್ ನೋಡೋದು ಅಷ್ಟೇ. ಆಮೇಲೆ ಅಷ್ಟಕ್ಕೊಂದು ಟಯರ್ಡ್ ಆಗಿ, ಅಷ್ಟಕ್ಕೊಂದು ಒತ್ತಡ ಆಗಿರುತ್ತೆ ಅವರಿಗೆ, ಅಷ್ಟಕ್ಕೊಂದು ಕೆಲಸ ಇರುತ್ತೆ. ಸೊ ಅದನ್ನೇ ಅವನು ಕೂಡ ಮಾಡ್ತಾ ಇದ್ದ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತೆ. 1 ವಾರ ಕಳೆದ್ಮೇಲೆ ಅವ್ನು ಮೆಸ್ ಹೋಗ್ತಿರ್ಬೇಕಾದ್ರೆ ಅವನಿಗೆ ಕೆಲವೊಬ್ಬ ಹುಡುಗರು ಸಿಗ್ತಾರೆ. ಸೊ ಒಬ್ಬನ ಹುಡುಗನ ಹೆಸರು ಅಮಿತ್ ಅಂತೇಳಿ, ಮುಂಬೈದವನು. ಇನ್ನೊಬ್ಬನ ಹೆಸರು ಕಾರ್ತಿಕ್ ಅಂತೇಳಿ, ಇಲ್ಲೇ ಪಕ್ಕದೂರು, ಮೈಸೂರವನು. ಆಮೇಲೆ ಇನ್ನ ಇಬ್ಬರು ಹುಡುಗರು ಇದ್ರು, ಅವ್ರು ಮೇಲ್ ಫ್ಲೋರ್ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಇದ್ರು. ಸೊ ಅಷ್ಟು ಫ್ರೆಂಡ್ಸ್ ಆಗಿರಲಿಲ್ಲ, ಬಟ್ ಇವರಿಬ್ಬರು ಮಾತ್ರ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಸೊ ಆ ಟೈಮಲ್ಲೇ ಕಾರ್ತಿಕ್ ಕೇಳ್ತಾರೆ, ನೀನು ಯಾವ ರೂಮಲ್ಲಿ ಉಳ್ಕೊಂಡಿದ್ದೀಯಾ, ಯಾವ ರೂಮ್ ಅಂತ ಹೇಳಿ ಕೇಳಿದಾಗ ಅವ್ನು ಹೇಳ್ತಾನೆ, ಗ್ರೌಂಡ್ ಫ್ಲೋರಲ್ಲಿ ಮೂವೆಯಲ್ಲಿ ಇದೆಯಲ್ಲ
7 ನಂಬರ್ ರೂಮ್ ಅಂದರೆ 7 ನಂಬರ್ ರೂಮ್ ಇದೆ, ಆ ರೂಮ ಅಂತೇಳಿ ಕಾರ್ತಿಕ್ ಒಂದು ಕ್ಷಣ ಏನೋ ಒಂದು ಗೊತ್ತಿರೋ ಹಾಗೆ ರಿಯಾಕ್ಟ್ ಮಾಡ್ತಾನೆ. 7 ನಂಬರ್ ರೂಮ, ಹ್ಞೂ ಅಂತೇಳಿ ಹೇಳ್ದಾಕ್ರ ಹೌದಾ ಜೋಪಾನವಾಗಿರು, ಹುಷಾರಾಗಿರು ಅಂತ ಹೇಳ್ಬಿಟ್ಟು ಯಾಕೆ ಅವ್ನು ಹಂಗೆ ಹೇಳ್ದ ಅಂತೇಳಿ ರಾಜ್ಗೊಂದು ಪ್ರಶ್ನೆ ಕೊರಿತಾ ಇರುತ್ತೆ. ಅದನ್ನು ಕೂಡ ಅವನು ಆ ಟೈಮಲ್ಲಿ ಕೇಳೋದಿಲ್ಲ, ಅವನೊಂದು ತಪ್ಪಾಗತ್ತಲ್ಲಿ. ಸರಿ ಅಂತೇಳಿ ಆ ದಿನ ಹೋಗ್ಬಿಡ್ತಾನೆ. ಸೊ ಆ ದಿನ ಮಲಗಬೇಕಾದ್ರೆ ಇವನಿಗೆ ಯಾಕೋ ನಿದ್ದೆ ಬರ್ತಾ ಇರಲ್ಲ, ಆದ್ರೂ ಕೂಡ ಒಂದು ಫೋರ್ಸ್ಫುಲ್ ಆಗಿ ಆ ರಾತ್ರಿ ಮಲ್ಕೊತಾನೆ. ಕರೆಕ್ಟಾಗಿ 2:17ಕ್ಕೆ ಎದ್ದೇಳ್ತಾನೆ. ಎದ್ದುಬಿಟ್ಟು ಆಚೆ ನೋಡ್ತಿರ್ತಾನೆ, ಯಾವುದೋ ಒಂದು ನೆರಳು ಅವನಿಗೆ ಕಾಣಿಸುತ್ತೆ. ಆ ನೆರಳು ಯಾರ್ದಿರ್ಬೋದು ಅಂತೇಳಿ ಆ ಡೋರನ್ನು ಓಪನ್ ಮಾಡಿ ನೋಡಿದ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಅವ್ನು ಅನ್ಕೋತಾನೆ ರಾತ್ರಿ ಹೊತ್ತು ನೈಟ್ ಶಿಫ್ಟು, ಯಾರೋ ಒಬ್ರು ಸೆಕ್ಯೂರಿಟಿ ಗಾರ್ಡ್ ಬಂದಿರ್ಬೋದು ಬಿಡು ಅಂತೇಳಿ ಆ ರಾತ್ರಿ ಅವನೇನು ಮಾಡ್ತಾನೆ, ಅದೇ 2:17 ಆಗಿರುತ್ತೆ, ಒಂದು 3 ಗಂಟೆ ಹಂಗೆ ಆಫೀಸ್ ಬೆಳಗ್ಗೆ ಆಗುತ್ತೆ, ಮತ್ತೆ ಆಫೀಸ್ಗೆ ಹೋಗ್ತಾನೆ, ಮತ್ತೆ ಬರ್ತಾನೆ, ಮತ್ತೆ ರಾತ್ರಿ ಊಟ ಮಾಡಿ ಮಲಗಿರ್ತಾನೆ, ಮತ್ತೆ ಸೇಮ್ ಟೈಮ್ 2:17ಗೆ ಮತ್ತೆ ಎಚ್ಚರ ಆಗ್ತಾನೆ. ಎಚ್ಚರ ಆಗ್ಬಿಟ್ಟು ಈ ಸಲ ಅವನಿಗೆ ಏನೋ ಒಂದು ಬಾಗಿಲು ಬಡಿತಾ ಇರೋಂಥ ಶಬ್ದ ಕೇಳಿಸುತ್ತೆ. ಯಾರೋ ಹೊರಗಡೆಯಿಂದ ಬಾಗಿಲು ಬಡಿತಾ ಇರೋಂಥ ಶಬ್ದ. ಎದ್ದುಬಿಟ್ಟು ನೋಡ್ತಾನೆ, ಬಾಗಿಲು ತೆಗಿಬೇಕು ಅಂತ ಅನಿಸ್ತಾ ಇರುತ್ತೆ, ಬಟ್ ಅವನಿಗೆ ಅಷ್ಟು ಧೈರ್ಯ ಇರಲ್ಲ. ಆ ಧೈರ್ಯ ಇರ್ಲಾರ್ದ್ರಿಂದ ಹಾಗೆ ಸುಮ್ಮನೆ ಒಂದು 10 ನಿಮಿಷ ಕುತ್ಕೊಂಡ್ಬಿಡ್ತಾನೆ. ಆ ಸದ್ದು ಹಾಗೆ ನಿಂತೋಗ್ಬಿಡುತ್ತೆ, ಮತ್ತೆ ಹಾಗೆ ಸುಮ್ಮನೆ ಮಲ್ಕೊಂಡ್ಬಿಡ್ತಾನೆ. ಅವ್ನು ಅನ್ಕೋತಾನೆ ಇಲ್ಲ ಯಾವುದೋ ಒಂದು ಕನ್ಸಿರ್ಬೋದು ಇದು ನಂದೆ ಅಂತೇಳಿ ಸುಮ್ಮನೆ ಮಲ್ಕೊಂಡ್ಬಿಡ್ತಾನೆ. ಮತ್ತೆ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ತಾನೆ. ಹಾಗೆ ಒಂದಿನ ಕಳೆಯುತ್ತೆ, 2ನೇ ದಿನ, 3ನೇ ದಿನ ಆಗುತ್ತೆ. ಆ ರಾತ್ರಿ ಯಾಕೋ ಗೊತ್ತಿಲ್ಲ ಅವನಿಗೆ ಗೆಜ್ಜೆ ಶಬ್ದ ಕೇಳಿಸುತ್ತೆ. ಗೆಜ್ಜೆ ಶಬ್ದ ಕೇಳಿಸ್ತಾ ಇತ್ತು, ಎಚ್ಚರ ಆಗತ್ತೆ, ಬಟ್ ಕಣ್ಣೇ ತೆಗಿಯೋದಿಲ್ಲ ಅವನು. ಆ ರೂಮ್ ಫುಲ್ಲು ಸುತ್ತಾಡತ್ತೆ ಆ ಗೆಜ್ಜೆ ಶಬ್ದ. ಕೊನೆಗೆ ಇವನ್ ಬೆಡ್ ಪಕ್ಕ ಬಂದು ಆ ಗೆಜ್ಜೆ ಶಬ್ದ ನಿಂತೋಗ್ಬಿಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೋಡ್ತಾರೆ ಅಲ್ಲಿ ಯಾರು ಕೂಡ ಏನು ಕೂಡ ಇರೋದಿಲ್ಲ. ಆಮೇಲೆ ಇನ್ನೊಂದು ಅವ್ನು ಗಮನಿಸ್ತಾನೆ, ಬರ್ಬೇಕಾದ್ರೆ ಅವನ ಚಪ್ಪಲಿ ಒಂದು ಕಡೆ ಬಿಟ್ಟಿರ್ತಿದ್ದ, ಬಟ್ ಬೆಳಗ್ಗೆ ಎದ್ದು ನೋಡಿದ್ರೆ ಅವ್ನ ಚಪ್ಪಲಿ ಇನ್ನೊಂದು ಕಡೆ ಕರೆಕ್ಟಾಗಿ ಜೋಡಿಸಿ ಇಟ್ಟಿರ್ತಾ ಇದ್ರು. ಯಾರಂತೇಳಿ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಾಗೆ ಭಯ ಪಡ್ತಾ ಆ ರೂಮಲ್ಲಿ ತನ್ನ ಜೀವನವನ್ನು ಕಳೀತಾ ಇದ್ದ. ಹಾಗೆ ಯಾಕಂದ್ರೆ ಯಾರು ಫ್ರೆಂಡ್ಸ್ ಇಲ್ಲ ಅಷ್ಟು ಕೇಳ್ಕೋಬೇಕು, ಏನಾದ್ರು ಕೇಳ್ಕೋಬೇಕು ಅಂತ, ಬಟ್ ಅವನಿಗೆ ಆ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಅಂತೇಳಿ ಅಷ್ಟೇ ಅವ್ನ ತಲೆಯಲ್ಲಿ ಇರುತ್ತೆ, ಅದನ್ನಷ್ಟೇ ಅವ್ನು ಮಾಡ್ತಾ ಇರ್ತಾನೆ. ಹಾಗೆ ದಿನಗಳು ಕಳೀತಾ ಇರುತ್ತೆ. ಅದೇ ಟೈಮಿಗೆ ರಾತ್ರಿ ಹೊತ್ತು ಎಚ್ಚರ ಆಗುತ್ತೆ ಅವನಿಗೆ, ಅಂದರೆ 2:17ಕ್ಕೆ ಎಚ್ಚರ ಆಗುತ್ತೆ. ಸುತ್ತಮುತ್ತ ನೋಡ್ತಾನೆ, ಯಾವುದೇ ಥರದ ಶಬ್ದ ಇರಲ್ಲ, ಯಾವುದೇ ಥರದ ಗೆಜ್ಜೆ ಶಬ್ದ ಇರಲ್ಲ, ಏನಿರಲ್ಲ, ಬಟ್ ಎಚ್ಚರ ಆಗುತ್ತೆ. ಯಾವುದೇ ಥರದ ಅಲಾರಾಮ್ ಇಡೋದಿಲ್ಲ, ಯಾವುದೇ ಥರದ ಕೆಟ್ಟ ಕನಸು ಕೂಡ ಅವನಿಗೆ ಬಿದ್ದಿರೋದಿಲ್ಲ. ಆದ್ರೂ ಸಹ ರಾತ್ರಿ ಎಚ್ಚರ ಆಗಿರುತ್ತೆ. ಯಾಕೆ ಎಚ್ಚರ ಆಯಿತು ಅಂತೇಳಿ ಮತ್ತೆ ಅಕ್ಕಪಕ್ಕ ನೋಡ್ತಾನೆ, ಯಾವುದೇ ಥರದ ಸದ್ದಿರಲ್ಲ, ಏನಿರಲ್ಲ. ಸರಿ ಅಂತೇಳಿ ವಾಶ್ರೂಮ್ ಹೋಗ್ತಿರ್ಬೇಕಾದ್ರೆ ಹಾಗೆ ಮುಖ ತೊಳಿತಿರ್ಬೇಕಾದ್ರೆ ಅವ್ನು ಮಿರರಲ್ಲಿ ನೋಡ್ತಾನೆ. ಸಡನ್ಲಿ ನೋಡಿದಾಕ್ರ ಅವನ ಹಿಂದೆ ಯಾರೋ ಒಂದು ನಿಂತಿರೋ ಹಾಗೆ ಕಾಣಿಸುತ್ತೆ. ನಿಂತಿರೋ ಹಂಗೆ ಕಾಣಿಸೋಣ, ಯಾರು ಇರ್ಬೋದು ಅಂತೇಳಿ ವಾಪಸ್ ತಿರುಗಿ ನೋಡ್ತಾನೆ, ಅಲ್ಲಿ ಯಾರು ಕೂಡ ಇರೋದಿಲ್ಲ. ವಾಪಸ್ ನೋಡ್ತಾನೆ, ಮಿರರಲ್ಲಿ ಒಬ್ಬನೇ ಕಾಣಿಸ್ತಾ ಇರ್ತಾನೆ, ಅವನಷ್ಟೇ ಕಾಣಿಸ್ತಾ ಇರ್ತಾನೆ. ಸೊ ಏನಿರ್ಬೋದು ಅಂತೇಳಿ ಮತ್ತೇನು ಮಾಡ್ತಾನೆ ಅವನು, ವಾಪಸ್ಸು ಹಾಗೆ ಮಲ್ಕೊಂಡ್ಬರ್ತಾನೆ. ಹಾಗೆ ದಿನಗಳು ಕಳೀತಾ ಇರುತ್ತೆ. ಒಂದಿನ ಶನಿವಾರ ಆಫೀಸು ರಜೆ ಇರುತ್ತೆ. ಹಾಗೆ ಅದೇ ರೂಮಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ಬೆಳಗ್ಗೆ ಎದ್ಬಿಟ್ಟು ಫೋನನ್ನು ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಅವನೊಂದು ವಿಷಯನ ಗಮನಿಸ್ತಾನೆ. ಅವನದೇ ಫೋನಲ್ಲಿ ಹೊಸ ಫೋಟೋಗಳು ಆ್ಯಡ್ ಆಗಿರುತ್ತೆ. ಸೊ ಯಾವ ಥರ ಫೋಟೋಗಳು ಆ್ಯಡ್ ಆಗಿರುತ್ತೆ ಅಂದರೆ ಅದೇ ರೂಮಲ್ಲಿ ಫೋಟೋಗಳೆಲ್ಲ ಕ್ಲಿಕ್ ಆಗಿರುತ್ತೆ. ಒಂದು ಟೈಮಿಂಗ್ಸನ್ನು ನೋಡ್ತಾನೆ ಅವನು, ಯಾವ ಸಮಯದಲ್ಲಿ ಈ ಫೋಟೋಗಳು ಕ್ಲಿಕ್ ಆಗಿರುತ್ತೆ ಅಂತೇಳಿ. ಸೊ ಅವಾಗ ಅಲ್ಲಿ ತೋರಿಸದೆ 3:15 3 ಗಂಟೆ 15 ನಿಮಿಷಕ್ಕೆ ಫೋಟೋಗಳೆಲ್ಲ ಕ್ಲಿಕ್ ಆಗಿರುತ್ತೆ. ಫಸ್ಟು ಮೇಲ್ಛಾವಣಿ, ಆಮೇಲೆ ಅವನು ಬೆಡ್ಡು, ಆಮೇಲೆ ಇವ್ನು ಮಲಗಿರ್ಬೇಕಾದ್ರೆ ಒಂದು ಸೆಲ್ಫಿ ತೊಗೊಂಡಿರುತ್ತೆ. ಎಕ್ಸಾಕ್ಟಾಗಿ ಅವ್ನು ಮಲಗಿದ್ದಾನೆ ಅಂತೇಳಿ ಕಾಣಿಸ್ತಾ ಇರುತ್ತೆ, ಆದರೂ ಕೂಡ ಅವ್ನು ಸೆಲ್ಫಿ ತೊಗೊಳುತ್ತೆ. ಆ ಟೈಮಲ್ಲಿ ಈ ಇವನೇನು ಇರ್ತಾನಲ್ಲ, ಈ ರಾಜು ಆರಾಮಾಗಿ ಮಲಗಿರ್ಬೇಕಾದ್ರೆ ಇವೆಲ್ಲ ಫೋಟೋಗಳು ಕ್ಲಿಕ್ ಆಗಿರುತ್ತೆ. ಅವ್ನು ವಿಚಾರ ಮಾಡ್ತಾನೆ, ನಾನು ಮಲಗಿರ್ಬೇಕಾದ್ರೆ ನನ್ನ ಫೋನಿಂದ ಯಾರು ಫೋಟೋ ತಂದಿರ್ಬೋದು, ಯಾರಿರ್ಬೋದು, ಹೇಗೆ ತಂದಿರ್ಬೋದು, ನಾನು ಲಾಕ್ ಹಾಕಿರ್ತೀನಲ್ಲ, ಲಾಕ್ ಹೇಗೆ ಓಪನ್ ಆಯಿತು ಅಂತೇಳಿ ಎಲ್ಲ ವಿಚಾರ ಮಾಡ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಅವನೇನು ಮಾಡ್ತಾನೆ, ಕಾರ್ತಿಕಿಗೆ ಕಾಲ್ ಮಾಡ್ತಾನೆ. ಕಾರ್ತಿಕ್ ಕೇಳ್ತಾನೆ, ಕಾರ್ತಿಕ್ ಈ ರೂಮಲ್ಲಿ ಮುಂಚೆ ಯಾರಿದ್ರು, ಯಾರು, ಯಾಕೆ ಏನಾಯಿತು ಅಂತೇಳಿ ಕೇಳಿದಾತ್ರ, ಇಲ್ಲ ನಾನು ಏನೋ ಒಂದು ವಿಷಯ ಗಮನಿಸ್ತಾ ಇದ್ದೀನಿ, ಮುಂಚೆ ಈ ರೂಮಲ್ಲಿ ಯಾರಿದ್ರು ಅವ್ನು ಹೇಳಲು ಶುರು ಮಾಡ್ತಾನೆ. ಆ ರೂಮಲ್ಲಿ ಒಬ್ಬ ಹುಡುಗ ಇದ್ದ. ಯಾರು ಆ ಹುಡುಗ ಯಾರು ಅಂತ ಅಮಿತ್ ಮಾತೇ ಆಡೋದಿಲ್ಲ. ಇಲ್ಲ ನೀನು ಶ್ರೀನಿವಾಸ್ ಅಂಕಲ್ಗೆ ಹೋಗಿ ಕೇಳು, ಅವರೇ ನಿನಗೆ ಕ್ಲಿಯರ್ ಆಗಿ ಹೇಳ್ತಾರೆ ಅಂತ. ಸೊ ಅಲ್ಲಿ ಅಮಿತ್ ಫೋನ್ ಕೊಟ್ಟಾಗುತ್ತೆ. ಶ್ರೀನಿವಾಸ್ ಅಂಕಲ್ಗೆ ಫೋನ್ ಹಚ್ತಾರೆ. ಫೋನು ರಿಂಗ್ ಆಗುತ್ತೆ, 1 ಸಲ 2 ಸಲ 3 ಸಲ ರಿಂಗ್ ಆಗುತ್ತೆ, ಬಟ್ ಆ ಶ್ರೀನಿವಾಸನವರು ಫೋನೇ ಎತ್ತೋದಿಲ್ಲ, ಹಾಗೆ ಬಿಟ್ಬಿಡುತ್ತೆ. ಸೊ ಆ ದಿನ ಹಾಗೆ ಕಳೆಯುತ್ತೆ. ಮತ್ತೆ ಮರುದಿನ ಬೆಳಗ್ಗೆ ಅವನೇನು ಮಾಡ್ತಾನೆ, ಪಿಕಪ್ ಮಾಡಲ್ಲ ಅಂತೇಳಿ ಅವ್ನ ಫೋನ್ ಅಲ್ಲಿಗೆ ಕಟ್ ಮಾಡ್ತಾನೆ. ಹಾಗೆ ತನ್ನ ನಾರ್ಮಲ್ ಡೇಸನ್ನು, ಅಂದರೆ ತನ್ನ
ಹಾಲಿಡೇಸನ್ನೇ ವೀಕೆಂಡನ್ನು ಎಂಜಾಯ್ ಮಾಡ್ಬೇಕಂತೇಳಿ ಹೊರಗಡೆ ಹೋಗ್ತಾನೆ. ಫುಲ್ ಎಂಜಾಯ್ ಮಾಡ್ಕೊಂಡು ಮತ್ತೆ ಬರ್ತಾನೆ. ಮತ್ತೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು 8 ಗಂಟೆಗೆ ಆಫೀಸ್ಗೆ ಹೋಗ್ತಾನೆ. ಆಫೀಸಿಂದ ವಾಪಸ್ ಬರ್ತಾನೆ 9 ಗಂಟೆಗೆ. ಅವನೊಂದು ವಿಷಯ ಗಮನಿಸ್ತಾನೆ. ಏನಂದ್ರೆ ಹೋಗ್ಬೇಕಾದ್ರೆ ಅವ್ನ ಲ್ಯಾಪ್ಟಾಪನ್ನು ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂಲೆಯಲ್ಲಿ ಇಟ್ಟೋಗಿದ್ದ. ಬಟ್ ನೋಡ್ತಿರ್ಬೇಕಾದ್ರೆ ಆ ಲ್ಯಾಪ್ಟಾಪ್ ಜಿಪ್ ಓಪನ್ ಆಗಿತ್ತು, ಬೇರೆ ಕಡೆ ಬಿದ್ದಿತ್ತು. ಆಮೇಲೆ ಇನ್ನೊಂದು ವಿಷಯ ಗಮನಿಸ್ತಾನೆ. ಏನಪ್ಪ ಅಂದರೆ ಅವನ ಬಟ್ಟೆ ಅಲ್ಲೆಲ್ಲಿ ಬಿದ್ದಿತ್ತು. ಅದ್ರ ಜೊತೆಗೆ ಒಂದು ಹಳೆಯ ಬಟ್ಟೆ, ಆ್ಯಕ್ಚುಲಿ ಅವ್ನ ಬಟ್ಟೆನೇ ಅಲ್ಲ ಅದು, ಒಂದು ಮಡಿಕೆ ಒಳಗೆ ಹಾಕಿ ಇಟ್ಟಿರ್ತಾರೆ. ಅವ್ನು ಯಾವತ್ತೂ ಕೂಡ ಈ ಥರ ಒಂದು ಬಟ್ಟೆನ ಮಡಿಕೆ ಒಳಗೆ ಮಡಿಚಿ ಇಟ್ಟಿರಲ್ಲ. ಅದನ್ನು ಕೂಡ ಗಮನಿಸ್ತಾನೆ. ಎಲ್ಲವನ್ನು ಕೂಡ ಒಂದೊಂದೇ ವಿಚಿತ್ರವಾಗಿ ಅನುಭವಿಸ್ತಾನೆ. ಅದಕ್ಕೆ ಯಾವುದೇ ಥರದ ರಿಯಾಕ್ಟ್ ಮಾಡ್ತಾ ಇರೋದಿಲ್ಲ. ಅವಾಗ ಅವನೇನು ಮಾಡ್ತಾನೆ, ಇದು ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲ, ನಾನು ಈ ಶ್ರೀನಿವಾಸ್ ಅವರಿಗೆ ಕೇಳಬೇಕು, ಈ ರೂಮಲ್ಲಿ ಏನಾಗಿತ್ತು, ಮುಂಚೆ ಯಾರು ಇದ್ರು, ಏನಾಗಿತ್ತು ಅಂತೇಳಿ ಕೇಳಬೇಕಂತೇಳಿ ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆ ಎಲ್ಲಿರೋದಪ್ಪ ಅಂದರೆ ಅದೇ ಪಿ ಜಿಯ ಟಾಪ್ ಫ್ಲೋರಲ್ಲಿ ಅವ್ರ ಮನೆ ಇರುತ್ತೆ. ಅಲ್ಲೇ ಒಂದು ಕ್ವಾರ್ಟರ್ಸ್ ಮಾಡ್ಕೊಂಡು ಅಲ್ಲೇ ಅವರು ಜೀವನವನ್ನು ಮಾಡ್ತಾ ಇರ್ತಾರೆ. ಕೆಳಗಡೆ ಪಿ ಜಿ, ಮೇಲೆ ಅವ್ರ ಮನೆ ಅಂತೇಳಿ. ಅವ್ರಿಗೋಗಿ ಡೋರನ್ನು ನಾಕ್ ಮಾಡ್ತಾನೆ. 1 ಸಲ ಮಾಡ್ತಾನೆ, 2 ಸಲ ಮಾಡ್ತಾನೆ, ಓಪನೇ ಮಾಡೋದಿಲ್ಲ. ಒಂದು 10 ನಿಮಿಷ ಅಲ್ಲೇ ನಿಂತಿರ್ತಾನೆ. ಆಮೇಲೆ ಸಣ್ಣಗೆ ಒಬ್ಬರು ಬಾಕಲ್ ತೆಗಿತಾರೆ, ಅರ್ಧ ಡೋರ್ ತೆಗಿತಾರೆ. ಆ ಶ್ರೀನಿವಾಸ್ ಮುಖದಲ್ಲಿ ಏನೋ ಒಂದು ಸ್ವಲ್ಪ ಭಯ. ನಾನು ಅಪರಾಧಿ, ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಥರ ಒಂದು ಭಯ ಆಗ್ತಾ ಇರುತ್ತೆ ಈ ರಾಜನ ಮುಖ ನೋಡ್ಬಿಟ್ಟು. ನೋಡ್ಬಿಟ್ಟು ಏನಪ್ಪ ಇಷ್ಟೊತ್ತಲ್ಲಿ ನೀನು ಬಂದಿದ್ಯಾ, ಏನು ಸಮಾಚಾರ ಅಂತ ಹೇಳ್ತಾರೆ. ಇಲ್ಲ ಅಂಕಲ್, ಮುಂಚೆ ಈ ರೂಮ್ ನಂಬರ್ 7ರಲ್ಲಿ ಯಾರಿದ್ರು ಅಂತ ಹೇಳ್ತಾರೆ. ಹತ್ರ ಮುಖ ಒಂದು ಸ್ವಲ್ಪ ಬದಲಾಗುತ್ತೆ, ಭಾವನೆ ಬದಲಾಗುತ್ತೆ. ಯಾಕೇನಾಯ್ತು, ಒಬ್ಬ ಹುಡುಗ ಇದ್ದ ಸಾಫ್ಟ್ವೇರ್ ಇಂಜಿನಿಯರ್, ಅವನು ಇಲ್ಲಿಂದ ಟ್ರಾನ್ಸ್ಫರ್ ಆಗೋದ, ನಿಜವಾಗ್ಲೂ ಟ್ರಾನ್ಸ್ಫರ್ ಆಗೋದ್ನ ಅಂತ ಹೇಳಿ ಕೇಳಿದಾಗ, ಓನಪ್ಪ ನಿಜವಾಗ್ಲೂ ಟ್ರಾನ್ಸ್ಫರ್ ಆಗೋದ, ನಿಜ ಹೇಳಿ ಅಂಕಲ್, ನನಗೆ ಏನೇನೋ ವಿಚಿತ್ರ ಆಗ್ತಿರೋಂಥ ಇನ್ಸಿಡೆಂಟ್ ಆಗ್ತಾ ಇದೆ, ನಿಜ ಹೇಳಿ ಅಂದಾಗ ಸರಿಯಪ್ಪ ಅಂತೇಳಿ ಒಳಗಡೆ ಕಳೆದ್ಬಿಟ್ಟು ಆ ಸೋಫಾ ಮೇಲೆ ಕುಂಡಿಸ್ಬಿಟ್ಟು ಮಾತನ್ನ ಆಡಿದ್ರು. ಇಲ್ಲೊಬ್ಬ ಹುಡುಗ ಇದ್ದ, ಅವನ ಹೆಸರು ವಿಕ್ರಮ್ ಅಂತೇಳಿ. ಸಾಫ್ಟ್ವೇರ್ ಹುಡುಗನೇ, ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ತುಂಬ ಟ್ಯಾಲೆಂಟ್ ಆಗಿರೋಂಥ ಹುಡುಗ. ನಿನ್ನ ಹಾಗೆ ಅವನು ಬೆಂಗಳೂರಿಗೆ ಬಂದು ಒಂದು ಪಿ ಜಿ ಹುಡ್ಕಾಡಬೇಕಾದ್ರೆ ಈ ರೂಮ್ ಸಿಕ್ತು. ತುಂಬ ಚೆನ್ನಾಗಿತ್ತು ಎಲ್ಲವೂ ಕೂಡ. ಹಾಗೆ ಆ ಒಂದು ಆಫೀಸಲ್ಲಿ ಒಂದು ಹುಡುಗಿನ ನೋಡ್ಕೊಂಡಿದ್ದ, ತುಂಬ ಇಷ್ಟಪಡ್ತಾ ಇದ್ದ. ಅವನು ಕೂಡ ಅವಳು ಕೂಡ ಇಬ್ಬರು ಕೂಡ ಒಬ್ರಿಗೊಬ್ರು ತುಂಬ ಇಷ್ಟಪಟ್ಟು ಪ್ರೀತಿಸ್ತಾ ಇದ್ರು. ಸೊ ಹಾಗೆ ದಿನಗಳು ಕಳೀತಾ ಇರಬೇಕಾದ್ರೆ ಆ ಹುಡುಗಿ ಏನು ಮಾಡ್ತಾಳೆ, ಇವನನ್ನು ಬಿಟ್ಟು ಇನ್ನೊಬ್ಬನ ಜೊತೆ ಜಾಸ್ತಿ ಫೋಕಸನ್ನು ಮಾಡ್ತಿರ್ತಾಳೆ, ಜಾಸ್ತಿ ಮಾತನಾಡ್ತಾ ಇರ್ತಾಳೆ. ಇವನಿಗೆ ಅದು ಬರ್ತಾ ಇರಲಿಲ್ಲ, ತುಂಬ ಇರಿಟೇಷನ್ ಆಗ್ತಾ ಇತ್ತು. ಸೊ ಅದರ ಜೊತೆಗೆ ಆ ಒಂದು ಕಂಪ್ನಿಯಲ್ಲಿ ಇವನಿಗೆ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ. ಆ ಬಾಸ್ ತುಂಬ ಪ್ರೆಷರ್ ಮಾಡ್ತಾ ಇರ್ತಾರೆ. ಒಂದು ಹುಡುಗಿ ಕೈ ಕೊಡ್ತಿದ್ದಾಳೆ ಅನ್ನೋ ಒಂದು ಪ್ರೆಷರ್ ಆದರೆ, ಇನ್ನೊಂದು ಕಡೆಯಿಂದ ಬಾಸ್ ಪ್ರೆಷರ್ ತುಂಬ ಆಗುತ್ತೆ. ಸೊ ಎರಡವನ್ನು ಸಹಿಸ್ಕೊಳ್ಳಾರ್ದೆ ಅವನು ಕೊನೆಗೆ ಇದೇ ರೂಮಲ್ಲಿ, ಈ ರೂಮ್ ನಂಬರ್ 7ರಲ್ಲಿ ಏನಾಗೋ ಸತ್ತು. ಸೊ ಅದನ್ನು ಕೇಳಿಬಿಟ್ಟು ಈ ರಾಜ್ಗನ್ನಿಸ್ತಿರುತ್ತೆ, ಫೀಲ್ ಆಗ್ತಾ ಇರುತ್ತೆ, ಮತ್ತೆ ಇನ್ನೊಂದು ಕಡೆ ಭಯ ಆಗ್ತಾ ಇರುತ್ತೆ. ಸೊ ಈ ರೂಮಲ್ಲಿ ಅವ್ನು ತೀರ್ಕೊಂಡ್ಬಿಟ್ಟ. ಯಾಕೆ ಆ ರೂಮನ್ನು ನೀವು ಕ್ಲೋಸ್ ಮಾಡಿಲ್ಲ? ಇಲ್ಲಪ್ಪ, ನಾನು ಇದನ್ನು ಕ್ಲೋಸ್ ಮಾಡಿದ್ರೆ ನನ್ನ ಹೊಟ್ಟೆ ಹೆಂಗೆ ತುಂಬಬೇಕು, ಈ ಬೆಂಗಳೂರಲ್ಲಿ ನಾವು ಜೀವನ ಹೆಂಗೆ ಮಾಡಬೇಕು. ಹಾಗೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟೆ, ಎಲ್ಲವೂ ಬಗೆಹರಿದಾದ್ಮೇಲೆ ಒಂದು 4-5 ದಿನ ಆದಮೇಲೆ ಮತ್ತೆ ನಾನೇನು ಮಾಡಿದೆ, ಆ ರೂಮ್ ಫಾರ್ ರೆಂಟಲ್ಲಿ ಹಾಕಿದೆ. 1 ತಿಂಗಳಾದ್ಮೇಲೆ ನೀನು ಸಿಕ್ಕಿದ್ಯಾ, ನೀನೇ ಬಂದು ಆ ರೂಮಲ್ಲಿ ಇದೆಯಾ ಅಂತ. ಅವಾಗ ಒಂದು ವಿಷಯ ಅವನು ಗಮನಿಸ್ತಾನೆ. ಏನಂದರೆ ವಿಕ್ರಮ್ ತೀರೋಗಿದ್ದಾನೆ, ಆದರೆ ಅವನ ಆತ್ಮ ಅದೇ ರೂಮಲ್ಲಿ ಅಲ್ದಾಡ್ತಾ ಇದೆ. ಯಾರಿಗೋಸ್ಕರನೋ ಕಾಯ್ತಾ ಇದ್ದಾನೆ. ಅವನು ಪ್ರೀತಿಯಾಗಿರ್ಬೋದು ಅಥವಾ ಬೇರೆ ಏನೋ ಆಗಿರ್ಬೋದು, ಬಟ್ ಯಾರಿಗೋಸ್ಕರನೋ ಕಾಯ್ತಾ ಇದ್ದಾನೆ. ಅದೇ ಸಮಯದಲ್ಲಿ ನಾನು ಸಿಕ್ಕಿದ್ದೆ. ಈ ರಾಜನವನು ಏನು ಮಾಡ್ತಾನೆ, ಈ ರೂಮಿಂದ ನಾನು ಹೇಗೋ ಇಲ್ಲಿಂದ ಹೋಗಬೇಕು ಅಂತೇಳಿ ಬೆಳಗ್ಗೆ ಏನು ಮಾಡ್ತಾನೆ, ಎಲ್ಲ ಬ್ಯಾಗನ್ನೆಲ್ಲ ಪ್ಯಾಕ್ ಮಾಡ್ತಾ ಇರ್ತಾನೆ. ಪ್ಯಾಕ್ ಮಾಡಿಬಿಟ್ಟು ಟ್ರೈನನ್ನು ಬುಕ್ ಮಾಡ್ತಾನೆ. ಬಟ್ ಆ ದಿನ ಅವನಿಗೆ ಟ್ರೈನ್ ಸಿಗೋದಿಲ್ಲ. ಮರುದಿನ ಬೆಳಗ್ಗೆ ಸಿಗುತ್ತೆ, ಒಂದು 7-8 ಗಂಟೆಗೆ ಇರ್ಬೋದು. ಅದನ್ನ ಟ್ರೈನ್ ಬುಕ್ ಆಗಿರುತ್ತೆ. ಹೋಗ್ತಿರ್ಬೇಕಾದ್ರೆ ಆ ದಿನ ಕಂಪ್ಲೀಟಾಗಿ ಹೊರಗಡೆ ಇರ್ತಾನೆ, ಆ ರೂಮಿಗೆ ಬರೋದಿಲ್ಲ. ಅಷ್ಟಕ್ಕೊಂದು ಭಯ ಆಗ್ತಾ ಇರುತ್ತೆ. ಅಮಿತ್ ಹತ್ರ, ಕಾರ್ತಿಕ್ ಹತ್ರ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ರಾತ್ರಿ ಹೊತ್ತು ಬಂದು ಆ ರೂಮಲ್ಲಿ ಇರಬೇಕಂತ ಹೋಗ್ತಾರೆ. ಅದೇ ದಿನ ಕೊನೆ ರಾತ್ರಿ ಆಗಿರುತ್ತೆ. ಇರಬೇಕು, ಇದೊಂದು ದಿನ ಇದು ಹೋಗ್ಬಿಡ್ತೀನಪ್ಪ ಅಂತಾರೆ. ಸೊ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಿದ್ದೆ ಬರ್ತಾ ಇರಲ್ಲ. ಆದ್ರೂ ಕೂಡ ನಿದ್ದೆ ಮಾಡ್ತಾನೆ. ಆದರೆ ಕರೆಕ್ಟಾಗಿ 2 ಗಂಟೆಗೆ ಎಚ್ಚರ ಆಗುತ್ತೆ. 2 ಗಂಟೆಗೆ ಆ ವಿಕ್ರಮನವನು ತೀರ್ಕೊಂಡಿರ್ತಾನೆ. ಅದೇ 2 ಗಂಟೆಗೆ ಇವನಿಗೂ ಕೂಡ ಎಚ್ಚರ ಆಗುತ್ತೆ. 2 ಕೂಡ ಕಾಕತ್ತಾಳಿ ಹಾಗೆ ಅನಿಸ್ತಾ ಇರುತ್ತೆ. ಅಂದ್ರೂ ಕೂಡ ಭಯ ಆಗುತ್ತೆ. ಸೊ ಆ ದಿನ ಅವ್ನು ಕರೆಕ್ಟಾಗಿ ನಿದ್ದೆ ಬರುತ್ತಿರೋದಿಲ್ಲ. 4:15ಗೆ ಆ ರೂಮನ್ನು ಎಲ್ಲ ಲಗೇಜನ್ನು ತಗೊಂಡು ಅಲ್ಲಿಂದ ಹೋಗ್ತಾನೆ. ಹೋಗ್ಬೇಕಾದ್ರೆ ಒಂದು ಲೆಟರನ್ನು ಬರೆದು ಹೋಗ್ತಾನೆ. ಆ ಮಾಲೀಕನಿಗೆ, ಶ್ರೀನಿವಾಸ್ ಅವರಿಗೆ ಒಂದು ಲೆಟರ್ನ ಬರೆದು ಹೋಗ್ತಾನೆ. ಐ ಆಮ್ ಲೀವಿಂಗ್ ದಿಸ್ ರೂಮ್ ಅಂತೇಳಿ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಸೊ ಆ ಕಾರಿಡಾರ್ ತುಂಬ ಖಾಲಿ ಇರುತ್ತೆ, ಯಾರೂ ಕೂಡ ನಿಂತಿರೋದಿಲ್ಲ. ಹಾಗೆ ಬೇಗನೆ ಗೇಟ್ ಹತ್ರ ಹೋಗ್ತಿರ್ಬೇಕಾದ್ರೆ ಯಾಕೋ ಗೊತ್ತಿಲ್ಲ ಅವ್ನ ಕಾಲು ನಿಂತೋಗ್ಬಿಡುತ್ತೆ. ಸ್ವಇಚ್ಛೆಯಿಂದ ನಿಂತ್ಕೊಂಡ್ಬಿಡುತ್ತೆ. ವಾಪಸ್ ತಿರುಗಿ ನೋಡ್ತಾನೆ, ಆ ರೂಮ್ ಡೋರ್ ಓಪನ್ ಆಗಿದೆ.
ಆ್ಯಕ್ಚುಲಿ ಹೇಳಬೇಕಾದ್ರೆ ಬರ್ತಿರ್ಬೇಕಾದ್ರೆ ಇವನೇ ಆ ರೂಮ್ ಡೋರನ್ನು ಕ್ಲೋಸ್ ಮಾಡಿ ಬಂದಿದ್ದ, ಬಟ್ ಇವಾಗ ಓಪನ್ ಆಗಿರುತ್ತೆ. ಸೊ ಇರಲಿ ಬಿಡು ಅಂತೇಳಿ ಮತ್ತೆ ಭಯ ಪಟ್ಟು ಏನು ಮಾಡ್ತಾನೆ, ಆ ಗೇಟನ್ನು ಓಪನ್ ಮಾಡಿಬಿಟ್ಟು ಮತ್ತೆ ಆಟೋ ಇಟ್ಕೊಂಡು ಏನು ಮಾಡ್ತಾನೆ, ಅಲ್ಲಿಂದ ಸೀದಾ ರೈಲ್ವೆ ಸ್ಟೇಷನ್ಗೆ ಬರ್ತಾನೆ. ಅಲ್ಲಿಂದ ಸೀದಾ ಅವ್ರ ಮನೆಗೆ ಬರ್ತಾನೆ. 2 ತಿಂಗಳಾದ್ರೂ ಕೂಡ ಅವ್ನು ವಾಪಸ್ ಬೆಂಗಳೂರಿಗೆ ಹೋಗೋದೇ ಇಲ್ಲ. ತುಂಬ ಭಯ ಪಡ್ತಾ ಇರೋ ಅಪ್ಪ ಅಮ್ಮ ಹತ್ರ ಎಲ್ಲವನ್ನು ಕೂಡ ಶೇರ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಮತ್ತೆ ಆಫೀಸಿಂದ ಕಾಲ್ ಬರುತ್ತೆ, ಇಲ್ಲಪ್ಪ ನೀನು ಬರಲೇಬೇಕು, ಇಲ್ಲ ಅಂದರೆ ನೀನು ಕೆಲಸದಿಂದ ತೆಗೆದು ಬಿಡ್ತೀವಿ ಅಂತ ಹೇಳಿದ್ರೆ ಮತ್ತೇನು ಮಾಡ್ತಾನೆ, ಅವನು ಬೇರೆ ಕಡೆ ರೂಮಲ್ಲಿ ನೋಡ್ಕೊತಾನೆ. ಈ ಸಲನೂ ಕೂಡ ಅಷ್ಟೇ, ಒಂದು ಚೆನ್ನಾಗಿರುವಂಥ ರೂಮ್ ಸಿಗುತ್ತೆ, ಯಾವುದೇ ಥರದ ತೊಂದರೆ ಆಗ್ತಾ ಇರೋದಿಲ್ಲ. ಬಟ್ ಅವನಿಗೆ ಪ್ರತಿ ರಾತ್ರಿ 2 ಗಂಟೆಗೆ ಎಚ್ಚರ ಆಗ್ತಾ ಇರುತ್ತೆ. ಯಾಕೆ ಎಚ್ಚರ ಆಗ್ತಾ ಇತ್ತು ಅಂದರೆ ಅವನಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಸೊ ಆಮೇಲೆ ತಾನಾಗೆ ಯೋಚನೆ ಮಾಡಿದ ಹತ್ರ ಅವ್ನು ವಿಚಾರ ಮಾಡ್ತಾನೆ, ನಾನು ಆ ರೂಮನ್ನು ಬಿಟ್ಟಿದ್ದೀನಿ, ಬಟ್ ವಿಕ್ರಮ್ ನನ್ನ ಹಿಂದೆ ಬರ್ತಿರೋದು ಬಿಟ್ಟಿಲ್ಲ. ನನ್ನ ಹಿಂದೆ ಸದಾಕಾಲ ಇದ್ದಾನೆ, ನನ್ನ ಜೊತೆನೇ ಇದ್ದಾನೆ. ಪ್ರತಿ ರಾತ್ರಿ 2 ಗಂಟೆಗೆ ಎಬ್ಬಿಸ್ತಾನೆ, ಅದೇ ಥರ ಭಯವನ್ನು ಪಡಿಸ್ತಾರೆ. ಸೊ ಈ ಕತೆ ಕೇಳಿದ ಮೇಲೆ ನಿಮ್ಗೇನು ಅನ್ನಿಸ್ತು? ಒಬ್ಬರೇ ಹೋಗಿ ನೀವು ಯಾವತ್ತಾದರೂ ಗೊತ್ತಿರಲಾರ್ದ ಪಿ ಜಿನ ಉಳ್ಕೊಂಡಿದ್ರಾ? ಅವಾಗ ನಿಮ್ಗಾಗಿರುವಂಥ ಅನುಭವ ಯಾವ ಥರ ಇತ್ತು? ಹಿಂದೆ ಗೊತ್ತಿರಲಾರ್ದ ಅಂದರೆ ಹಿಂದೆ ಏನು ಆಗಿತ್ತು ಅಂತೇಳಿ ಯಾರಿಗೂ ನಿಮಗೂ ಕೂಡ ಗೊತ್ತಿರೋದಿಲ್ಲ. ಬಟ್ ಓನರ್ ಅಂಕಲು ಮುಚ್ಚಿಟ್ಟಿರ್ತಾರೆ, ಓನರ್ ಇದ್ದವರು ಮುಚ್ಚಿಟ್ಟಿರ್ತಾರೆ. ಸೊ ಆ ರೂಮಲ್ಲಿ ಆಗಿರುವಂಥ ಎಕ್ಸ್ಪೀರಿಯೆನ್ಸನ್ನು ರಾಶ್ ನನ್ನ ಮುಂದೆ ಶೇರ್ ಮಾಡ್ಕೊಂಡು, ಈ ಕತೆ ಹೇಗೆ ಅನ್ನಿಸ್ತು? ನೀವು ಕೂಡ ಒಬ್ಬರೇ ಇದ್ದಾಗ ಈ ಥರ ಫೀಲ್ ಆಗಿದೆನಾ? ಸೊ ನೀವು ಕೂಡ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ಥರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.